ಪ್ರತಿಯೊಬ್ಬ ಮನುಷ್ಯನಿಗೂ ನಂಬಿಕೆ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಎಕ್ಸ್ಪೆಷಲಿ ಅದು ಮನುಷ್ಯರ ಮೇಲೆ ಆಗಿರ್ಬೋದು, ದೇವ್ರ ಮೇಲೆ ಆಗಿರ್ಬೋದು, ಅಥವಾ ಇನ್ಯಾವುದ್ರ ಮೇಲೆ ಆದರೂ ಆಗಿರ್ಬೋದು. ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾವು ಪ್ರತಿದಿನ ಪೂಜೆ ಮಾಡ್ತೀವಿ ಅಥವಾ ದೇವ್ರಿಗೆ ನಮಸ್ಕಾರ ಮಾಡ್ತೀವಿ ಅಥವಾ ಮನಸ್ಸಲ್ಲಿ ದೇವ್ರನ್ನ ನೆನೆಸ್ಕೊತೀವಿ ಅಂದರೆ ಅದಕ್ಕೆಲ್ಲದಕ್ಕೂ ಮೂಲ ಉದ್ದೇಶನೇ ಈ ನಂಬಿಕೆ. ನಂಬಿಕೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಲ್ವಾ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ಮನೆ ಲಾಗ್ಸ್ ಹಟ್ ಲಕ್ಕಿ. ಫ್ರೆಂಡ್ಸ್, ನಾನಿವತ್ತು ನಮ್ಮ ಮನೆಯ ಒಂದು ಶುಕ್ರವಾರದ ಪೂಜೆ, ಅಂದರೆ ನಮ್ಮ ಮನೆಯಲ್ಲಿ ಶುಕ್ರವಾರ ಪೂಜೆ ಹೇಗೆ ಮಾಡ್ಕೊತೀವಿ ಅನ್ನೋದು ಸಣ್ಣದಾಗಿ ಒಂದು ವಿಡಿಯೋವನ್ನು ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮಾರ್ನಿಂಗ್ ಎದ್ದಿದ ತಕ್ಷಣ ಬಾಗಿಲು ತೊಳೆದು ರಂಗೋಲಿ ಹಾಕಿ ಮತ್ತು ಇವತ್ತು ಫ್ರೈಡ್ ರೈಸನ್ನು ಮಾಡಿದ್ದೆ. ಫ್ರೈಡ್ ರೈಸ್ ಮಾಡಿ ಮಕ್ಕಳಿಗೆ ಕೊಟ್ಟೆ. ಮತ್ತು ಜೊತೆಗೆ ಒಂದು ಟೀಯನ್ನು ಮಾಡ್ಕೊಂಡು ಹಾಗೆ ಕುಡಿದೆ. ಮತ್ತು ಹೂವನ್ನು ತಂದಿದ್ವಿ ಹಿಂದಿನ ದಿನ ಹಿಂದೆ. ಆ ಹೂವು ತಂದಿದ್ದು ತೋಟದಲ್ಲಿ, ಮಾರ್ಕೆಟಲ್ಲಿ ತಂದು ಪೂಜೆ ಮಾಡೋದಕ್ಕಿಂತ ತೋಟದಲ್ಲಿ ಫ್ರೆಶ್ಶಾಗಿ ಕಿತ್ಕೊಬಂದು ಪೂಜೆ ಮಾಡ್ತೀವಲ್ಲ, ಅದ್ರ ಖುಷಿನೇ ಬೇರೆ. ಒಂಥರ ಸಖತ್ ಡಿಫ್ರೆಂಟ್ ಆಗಿರುತ್ತೆ ಆ ಫೀಲಿಂಗ್. ನನಗಂತೂ, ನಿಮಗೇನೋ ಗೊತ್ತಿಲ್ಲ. ಇನ್ನು ನಾನು ಕಳಶ ಅನ್ನೋದು ಪ್ರತಿ ವಾರನೂ ಎತ್ತೋದಿಲ್ಲ. ಅಂದರೆ ಒಂದು 15 ದಿನಕ್ಕೊಂದ್ಸಲಿ ಅಥವಾ 20 ದಿನಕ್ಕೊಂದ್ಸಲಿ ಆ ಥರ ತೆಗಿತೀನಿ. ಮತ್ತು ಮಂಗಳವಾರ, ಶುಕ್ರವಾರ ಮತ್ತು ಕಳಶ ತೆಗಿಯೋದಿಲ್ಲ. ಮತ್ತು ಪಾಡ್ಯ ಇರುತ್ತಲ್ಲ, ಆ ಟೈಮಲ್ಲೂ ಕಳಶ ತೆಗಿಯೋಲ್ಲ. ಯಾವಾಗ ನನಗೆ ಮನಸ್ಸು ಚೆನ್ನಾಗಿರುತ್ತೋ ಆ ಟೈಮಲ್ಲಿ ಮಾತ್ರ ನಾನು 15 ದಿನಕ್ಕೋ ಅಥವಾ 20 ದಿನಕ್ಕೋ ಈ ಥರ ಕಳಶ ತೆಗಿತೀನಿ. ಅಂದರೆ ಮನಸ್ಸು ಚೆನ್ನಾಗಿರಬೇಕು. ಮಾಡೋ ಪೂಜೆ ಇರುತ್ತಲ್ಲ, ಆ ಪೂಜೆ ಮಾಡೋವಾಗ ಒಂದು ಸ್ವಲ್ಪ ನೆಮ್ಮದಿಯಿಂದ ಪೂಜೆ ಮಾಡಬೇಕು. ಆವಾಗ ಮಾತ್ರ ನಾನು ಪೂಜೆ ಮಾಡೋದು. ಆವಾಗ ಮಾತ್ರ ನಾನು ನಂಬಿಕೆಯಿಂದ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಸ್ವಚ್ಛಗೊಳಿಸಿ ನಾನು ಪೂಜೆ ಮಾಡೋದು. ಅಂದರೆ ಏನೋ ಪೂಜೆ ಮಾಡಬೇಕಲ್ಲ ಅನ್ನೋ ಕಾಟಾಚಾರಕ್ಕೆ ಮಾತ್ರ ನಾನು ಪೂಜೆ ಮಾಡಲ್ಲ. ಹಂಗಂತ ಡೈಲಿನೂ ಪೂಜೆ ಮಾಡಲ್ಲ. ನನಗೆ ಮನಸ್ಸಿಗೆ ಯಾವಾಗ ನೆಮ್ಮದಿ ಅನಿಸುತ್ತೋ ಅವಾಗ ಮಾತ್ರ ನಾನು ಪೂಜೆ ಮಾಡೋದು. ಆವತ್ತು ಫ್ರೆಶ್ಶಾಗಿ ಹೂವು ತಂದಿದ್ವಲ್ಲ ತೋಟದಿಂದ, ಹಾಗಾಗಿ ಬಿಫೋರ್ ನೈಟ್ ಎಲ್ಲವನ್ನು ಪೂಣಿಸಿ ನೀಟಾಗಿ ಎತ್ತಿಟ್ಕೊಂಡಿದ್ವಿ, ನಾನು ಮತ್ತು ನನ್ನ ಮಕ್ಕಳಿಬ್ರು. ಸೊ ಅದನ್ನು ಏನು ಶೂಟ್ ಮಾಡ್ಕೊಂಡಿಲ್ಲ, ಆಯಿತಾ. ಇನ್ನು ಈ ಕಳಶ ಎಲ್ಲ ಕ್ಲೀನ್ ಮಾಡಿ ಎತ್ತಿ ಸುಮಾರು ಒಂದು 4ರಿಂದ 5 ದಿನ ಆಗಿತ್ತು. ಹಾಗಾಗಿ ನಾನು ಮತ್ತೆ ಕಳಶ ಎಲ್ಲ ಏನೂ ತೆಗಿಯಲ್ಲ. ಎಕ್ಸ್ಪೆಷಲಿ ಶುಕ್ರವಾರ ತೆಗಿಬಾರ್ದಲ್ವ, ಆ ಕಾರಣಕ್ಕೋಸ್ಕರ ನಾನು ತೆಗ್ದಿಲ್ಲ. ಇನ್ನು ದೇವ್ರ ಮನೆಯಲ್ಲಿ ಫೋಟೋಗಳನ್ನು ನಾನು ಜಾಸ್ತಿ ಇಟ್ಕೊಂಡಿಲ್ಲ. ರೀಸನ್ ಇಷ್ಟೇ, ಹಳೆ ಮನೆಯಲ್ಲಿ ಫೋಟೋಗಳಿತ್ತು, ಆ ಫೋಟೋಗಳನ್ನು ಯಾವುದೂ ತಂದಿಲ್ಲ ನಾನು. ಸಾಯಿಬಾಬಾ ಫೋಟೋ ಮಾತ್ರ ತಂದಿದ್ದು. ಇನ್ನೆಲ್ಲ ಫೋಟೋವನ್ನು ಅದೇ ಮನೆಯಲ್ಲೇ ಇಟ್ಟು ಬಂದಿದ್ದೀನಿ. ಇನ್ನು ಮನೆ ಕೂಡ ಹೋಗಿ ಕ್ಲೀನ್ ಮಾಡಬೇಕು. ಇನ್ನು ನೀವು ನೋಡ್ತಿರ್ಬೋದಲ್ವ, ನಮ್ಮ ಮನೆ ದೇವರು ಚಂದ್ರಚೂಡೇಶ್ವರಿಗೆ ಹೂವನ್ನು ಹಾಕ್ತಿದ್ದೀನಿ. ಇಲ್ಲಿ ಮೇಯ್ನಾಗಿ ದೇವ್ರ ಮನೆಯಲ್ಲಿ ನನಗೆ ಬೇಜಾರಾಗಿದ್ದೇನಪ್ಪ ಅಂದರೆ, ನಾನು ಅಂದ್ಕೊಂಡಂಗೆ ದೇವ್ರ ಮನೆ ಬಂದಿಲ್ಲ ಅನ್ನೋದು. ಯಾಕಂದರೆ ಆ ಶೆಲ್ಫ್ ಇದೆಯಲ್ಲ, ಆ ಶೆಲ್ಫಲ್ಲಿ ಜಾಸ್ತಿ ಫೋಟೋಗಳನ್ನು ಇಡೋಕ್ಕಾಗಲ್ಲ. ಒಂದು ಆ ಗ್ರಾನೈಟ್ ಕಲ್ಲು ಅನ್ನೋದು ಅದ್ರ ಮೇಲೆ ಒಂಚೂರು ಎಣ್ಣೆ ಬಿದ್ದರೂ ಹಾಗೆ ಎದ್ದು ಕಾಣಿಸುತ್ತೆ. ಅದೊಂದು ಡಿಸಪಾಯಿಂಟ್ ಆಯಿತು ನನಗೆ. ಈ ಪೂಜಾ ರೂಮ್ಗೆ ಒಂದಷ್ಟು ಪ್ರಾಡಕ್ಟ್ಸನ್ನು ತಗೊಬೇಕು, ನನಗೆ ತುಂಬ ಆಸೆ. ಎಕ್ಸ್ಪೆಷಲಿ ಈ ಕಂಚಿನ ಪಾತ್ರೆಗಳನ್ನೆಲ್ಲ ತೊಗೊಂಡು ಡೆಕೋರೇಟಿವ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ. ಅದೇ ಅಟ್ ಪ್ರೆಸೆಂಟ್ ಆಗಲ್ಲ, ಬಟ್ ಕೆಲವೊಂದು ಪಾತ್ರೆಗಳನ್ನು ಎಕ್ಸ್ಚೇಂಜ್ ಮಾಡಬೇಕು. ಆಗದು ತೊಗೊಬಂದೇ ಬರ್ತೀನಿ. ಇನ್ನು ರಾಯರ್ ಫೋಟೋಗೆ ಹೂವು ಹಾಕ್ತಿದ್ದೀನಿ. ಎಷ್ಟು ಮನಸ್ಸಿಗೆ ನೆಮ್ಮದಿ ಆಗ್ತಿದೆ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನನಗೆ. ಯಾಕಂದರೆ ನಾನು ಒಂದು ಟೈಮಲ್ಲಿ ದೇವ್ರಿಗೆ ಪೂಜೆನೇ ಮಾಡದೇ ಇದ್ದವಳು ನಾನು. ಇವಾಗ ಇಷ್ಟೊಂದು ಖುಷಿಯಿಂದ ಪೂಜೆ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣವೇ ಆ ರಾಯರು ಅಂತಲೇ ಹೇಳ್ಬೋದು. ಸಾಕಷ್ಟು ಪವಾಡಗಳು ಮತ್ತು ಸಾಕಷ್ಟು ಸಾರಿ ನಾನು ಅಂದ್ಕೊಂಡಾಗಲೆಲ್ಲನೂ, ಪರೀಕ್ಷೆ ಮಾಡಿದಾಗಲೆಲ್ಲನೂ ಗೆಲ್ಲಿಸಿದ್ದಾರೆ ನನ್ನ. ಹಾಗಾಗಿ ನಾನು ಯಾವತ್ತೂ ಸಹ ನಮ್ಮ ರಾಯರನ್ನು ಮರೆಯೋದೇ ಇಲ್ಲ. ಇನ್ನು ಕಳಶಕ್ಕೆಲ್ಲ ಎಲ್ಲ ಪೂರ್ಣ ಸಿಕ್ಕಿದ್ನಲ್ಲ, ಈ ಶಾಮಂತಿ ಹೂವು ಅನ್ನೋದೇನಿರುತ್ತೆ, ಯಾವಾಗಲೂ ಅಷ್ಟೇ ಕಟ್ಟೋದಕ್ಕಿಂತ ಪೂಣಿಸಿದಾಗ ಅಂದ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ನನ್ನ ಮಕ್ಕಳಿಬ್ರೂ ಸೇರಿ ಪೂಣಿಸಿ ಇಟ್ಟಿದ್ದೀವಿ. ಕಟ್ಟಿದ್ರೆ ಏನಾಗುತ್ತೆ ಅಂದರೆ ಹೂವು ಜಾಸ್ತಿ ಆಗುತ್ತೆ ಮತ್ತು ಫೋಟೋಗೆ ತೂಕ ಆಗುತ್ತೆ. ಹಾಗಾಗಿ ನಾವು ಪೋಣಿಸ್ತೀವಿ. ಇನ್ನು ಬೆಳ್ಳಿದಾಗಿರ್ಬೋದು ಮತ್ತು ಕಂಚಿಂದಾಗಿರ್ಬೋದು ಎಲ್ಲವನ್ನ ಆ ಕಳಶದ ತಟ್ಟೆಯಲ್ಲೇ ಇಡ್ತೀನಿ. ಯಾಕೆಂದರೆ ಸಪ್ರೇಟಾಗಿ ಫಸ್ಟ್ ಇಟ್ಟು ನೋಡಿದೆ, ಬಟ್ ತುಂಬ ಜಾಗ ಬೇಕಾಗುತ್ತೆ. ಜೊತೆಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಅದೇ ತಟ್ಟೆಯಲ್ಲೇ ಎಲ್ಲವನ್ನ ಇಡ್ತಿದ್ದೀನಿ. ಮುಂದೆ ಯಾವತ್ತಾದ್ರೂ ಅಕಸ್ಮಾತ್ ಮುಂದೆ ದೇವರು ಒಳ್ಳೇದು ಮಾಡಿ ಬೆಳ್ಳಿ ತಗೊಂಡ್ರೆ ಆವಾಗ ಬೆಳ್ಳಿದು ಇಡಬೇಕು ಅನ್ನೋ ಆಸೆ ಇದೆ. ನೋಡೋಣ, ದೇವರಿದ್ದಾನೆ ಎಲ್ಲದಕ್ಕೂ.
ಇದು ಫ್ರೆಂಡ್ಸ್ ನನ್ನ ಫ್ರೈಡೇ ಲಾಗ್ಸು. ಅಂದರೆ ಫ್ರೈಡೇ ಅಂದ್ರೇ ಎಲ್ಲರಿಗೂ ಕಾಮನ್ನಾಗಿ ಪೂಜೆ ಈ ಥರ ಇದ್ದೇ ಇರುತ್ತೆ. ನಮ್ಮ ಹಳ್ಳಿಗಳ ಕಡೆ ಎಲ್ಲ ಮೊದಲೆಲ್ಲನೂ ಶುಕ್ರವಾರ ಎಲ್ಲ ಮಾಡ್ತಿರ್ಲಿಲ್ಲ. ಶನಿವಾರ ಬಂದರೆ ಪೂಜೆ ಮಾಡೋದು ಮತ್ತು ವಾರ ಮಾಡೋದು ಮಾಡ್ತಿದ್ರು. ಬಟ್ ಇತ್ತೀಚೆಗೆ ಎಲ್ಲರೂ ಸಹ ಆಲ್ಮೋಸ್ಟಲ್ಲಿ ಶುಕ್ರವಾರನೇ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಅವರ ಮನೆ ದೇವರ ವಾರ ಸೋಮವಾರ ಅಂತಲೂ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಮಂಗಳವಾರ ಮಾಡ್ತಾರೆ. ಇದು ಒಬ್ಬೊಬ್ಬರ ಮನೆಯಲ್ಲಿ ಸಂಪ್ರದಾಯ ಒಂದೊಂದು ಥರ ಇರುತ್ತೆ. ನಾನು ಶುಕ್ರವಾರ ಮಾಡ್ತೀನಿ ಮತ್ತು ನಮ್ಮ ಮನೆಯ ದೇವರು ವಾರ ಬಂದು ಸೋಮವಾರ ಪೂಜೆ ಮಾಡ್ತೀನಿ ನಾರ್ಮಲಾಗಿ ಅಷ್ಟೇ. ಇನ್ನು ದೇವ್ರ ಮನೆಯೆಲ್ಲ ಆಲ್ಮೋಸ್ಟಲ್ಲಿ ಮೊದಲೇ ಕ್ಲೀನ್ ಮಾಡಿರೋದ್ರಿಂದ ಒಣಗಿರ್ತಕ್ಕಂಥ ಹೂವನ್ನು ತೆಗೆದು ಹೊಸ ಹೂವನ್ನು ಇಟ್ಟು ಮತ್ತು ಎಲ್ಲೆಲ್ಲಿ ಡಸ್ಟ್ ಇರುತ್ತಲ್ಲ ಅದನ್ನೆಲ್ಲ ಒರೆಸ್ಕೊಂಡೆ ಅಷ್ಟೇ. ಅಷ್ಟು ಒರೆಸ್ಕೊಂಡು ದೀಪ ಹಚ್ಚಿ ಪೂಜೆ ಮಾಡಿದೆ. ಮತ್ತು ದೀಪ ಹಚ್ಚಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಹೊರಗಡೆ ಇದೆಯಲ್ಲ ಹೊಸಲು ಮತ್ತು ಔಟ್ಸೈಡು ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದೇ ಸಲ ಪೂಜೆಯನ್ನು ಮಾಡ್ತೀನಿ. ಮತ್ತು ದೇವ್ರ ಮನೆ ಹೊಸ್ಲು ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿದ್ದೀನಿ. ಬಟ್ ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ ಅಷ್ಟೇ. ಇನ್ನು ಅಲ್ಲಿ ಹೂವು ತೋಟದಲ್ಲಿ ಜಾಸ್ತಿ ಇತ್ತಲ್ವ, ಹಾಗಾಗಿ ಅಷ್ಟು ಕಟ್ಟು ಹೂವನ್ನ ಕಿತ್ಕೊಬಂದಿದ್ವಿ. ಅಂದರೆ ಕಡ್ಡಿ ಥರ ಇರುತ್ತಲ್ಲ ಅಷ್ಟು ಕಿತ್ಕೊಬಂದು ಅದನ್ನು ಥರ ಕಟ್ಬಿಟ್ಟು ದೇವ್ರ ಮುಂದೆ ಇಡ್ತಿದ್ದೀನಿ. ಅಂದರೆ ರಾಯರ ಮುಂದೆ ಇಟ್ಟು ಇಷ್ಟು ಕಳಕಳೆಯಿಂದ ಕಾಣಿಸ್ತಿತ್ತು ಗೊತ್ತಾ ಆ ಒಂದು ಗ್ಲಾಸಲ್ಲಿ ಹೂವು ಇಟ್ಟಿದ್ದಕ್ಕೆ. ಇನ್ನು ವಾಸೆಲ್ಲ ತೊಗೊಬೇಕು, ಅದು ತೊಗೊಂಡಾಗ ಅಪ್ಕಮಿಂಗ್ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಜಸ್ಟ್ ಗ್ಲಾಸಲ್ಲಿ ಹಾಗೆ ಇಟ್ಟಿದ್ದೀನಿ ಅಷ್ಟೇ. ಇನ್ನು ಹೂವು ರೆಕ್ಕೆಗಳೆಲ್ಲ ಉದುರಿರುತ್ತಲ್ಲ ಅದನ್ನೆಲ್ಲ ತೆಗೆದು ನೀಟಾಗಿ ಅಲ್ಲೇ ಕ್ಲೀನ್ ಮಾಡ್ಕೊತಿದ್ದೀನಿ. ನೀವು ನೋಡ್ತಿರ್ಬೋದು ಆ ಗ್ರಾನೈಟ್ ಕಲ್ ಮೇಲೆ ಎಣ್ಣೆ ಕಲೆ ಬಿದ್ದಿದೆಯಲ್ಲ ಅದು ಹಾಗೆ ಉಳ್ಕೊಂಬಿಟ್ಟಿದೆ. ಇನ್ನು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇನ್ನೇನಾದರೂ ಅದರ ಮೇಲೆ ಶೀಟೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಫ್ಯೂಚರಲ್ಲಿ ಶಾಪಿಂಗ್ ಮಾಡಿದಾಗ ಆ ಥರ ಹಾಕಬೇಕು ದೇವ್ರ ಮನೆಯಲ್ಲಿ. ಇನ್ನು ಅದಕ್ಕಿಂತ ಮುಂಚೆ ಹೊಸ್ಲಿದೆಯಲ್ಲ ಹೊಸ್ಲಿಗೆಲ್ಲ ಅರಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. ಇನ್ನು ಹೊಸ್ಲು ಒರೆಸೋದಕ್ಕೆ ಒಂದು ಬಟ್ಟೆಯನ್ನು ಇಟ್ಕೊಂಡಿದ್ದೀನಿ. ಹೊಸ್ಲು ಒರೆಸೋದಕ್ಕೆ ಮತ್ತು ದೇವ್ರ ಮನೆ ಹೊಸ್ಲು ಒರೆಸೋದಕ್ಕೆ ಒಂದು ಬಟ್ಟೆಯನ್ನು ಇಟ್ಕೊಂಡಿದ್ದೀನಿ. ನಾನು ಹೊಸ್ಲನ್ನ ತೊಳೆಯೋದಿಲ್ಲ. ಯಾಕೆ ತೊಳೆಯಲ್ಲ ಅಂದರೆ ಈ ಪಾಲಿಷ್ ಮಾಡಿಸಿದಾರಲ್ವ ಅದು ಬೇಗ ಹೊರಟೋಗುತ್ತಂತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಬಟ್ಟೆಯನ್ನು ಫಸ್ಟ್ ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಕೊಂಡು ಆಮೇಲೆ ತೇವದ ಬಟ್ಟೆಯಲ್ಲಿ ಇನ್ನೊಂದ್ಸಲಿ ಒರೆಸ್ಕೊಂಡ್ಬಿಡ್ತೀನಿ. ಆವಾಗ ನೀಟಾಗಿರುತ್ತೆ. ಇನ್ನು ಅರಶಿನ ಕುಂಕುಮ ಕಾಮನಾಗಿ ಕೆಲವೊಬ್ಬರು ಮೊದಲೆಲ್ಲ ಗಂಧ ಇಡ್ತಿದ್ದೆ, ಇವಾಗ ಅರಶಿನ ಕುಂಕುಮ ಮಾತ್ರ ಅರಶಿನ ಇಡ್ತಿದ್ದೀನಿ ಅಷ್ಟೇ. ನೆಕ್ಸ್ಟ್ ಟೈಮ್ ಗಂಧಿಗೆ ಅಂಗಡಿಗೆ ಹೋದಾಗ ಗಂಧವನ್ನು ತರೋದು ಮರಿಬಾರ್ದು. ಮತ್ತು ಇನ್ನೂ ಬಾಗಿಲಿಗೆಲ್ಲ ಅರಶಿನ ಉಜ್ಜಿ ಮತ್ತು ಅರಶಿನ ಕುಂಕುಮ ಎಲ್ಲ ಇಟ್ಟಿದ್ದಾದಮೇಲೆ ನೆಕ್ಸ್ಟ್ ಕೆಲಸನೇ ರಂಗೋಲಿ ಬಿಡೋದು. ಈ ಹೊಸ್ಲಿಗೆ ರಂಗೋಲಿ ಬಿಡೋದಂದರೆ ಅದೇನೋ ಒಂಥರ ನನಗೆ ಖುಷಿ. ಯಾಕಂದರೆ ಒಂಥರ ಕಾನ್ಸಂಟ್ರೇಷನ್ ಎಲ್ಲ ರಂಗೋಲಿ ಮೇಲೇ ಇರುತ್ತೆ. ಒಂಥರ ಖುಷಿ ಆಗುತ್ತೆ ನನಗೆ ಹೊಸ್ಲಿಗೆ ರಂಗೋಲಿ ಬಿಡೋದು ಅಂದರೆ. ಇನ್ನು ರಂಗೋಲಿ ಪುಡಿಗಿಂತ ಅಕ್ಕಿ ಹಿಟ್ಟಲ್ಲಿ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಬಿಡ್ತಾರಲ್ವ ಅದು ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ಹೋಗಲ್ಲ. ಇದೇನಾದ್ರು ಸ್ಯಾರಿ ಉಟ್ಕೊಂಡಾಗ ಅಥವಾ ಬಟ್ಟೆ ತಗಲಿದ್ರೆ ಹೊಸ್ಲ ಮೇಲೆ ಇರ್ತಕ್ಕಂಥ ರಂಗೋಲಿ ಹೋಗ್ಬಿಡುತ್ತೆ. ಆವಾಗ ತುಂಬ ಬೇಜಾರಾಗ್ಬಿಡುತ್ತೆ ನನಗಂತೂ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಕಲರ್ಸ್ ಎಲ್ಲ ಬಳಸ್ಕೊಂಡು ರಂಗೋಲಿಯನ್ನು ಹಾಕ್ತಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಈ ಅರಿಶಿನ ಕುಂಕುಮ ಇಟ್ಟಾಗ ಅಥವಾ ಹೂವು ಎಲ್ಲ ಇಟ್ಟಾಗ ದೇವ್ರ ಮನೆಯನ್ನು ಅಲಂಕಾರ ಮಾಡಿದಾಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ. ಈ ಪುಟ್ಟ ರಂಗೋಲಿ ಹಾಕಿದ್ರೆ ಹೊಸ್ಲ ಮೇಲೆ ಒಂಥರ ಕಳೆ ಇರುತ್ತೆ ಅಲ್ವಾ, ಏನಂತೀರಾ? ಇನ್ನು ರಂಗೋಲಿಗೆ ಡೈಲಿ ಹಾಕೋದ್ರಿಂದ ಡೈಲಿ ಕಲರ್ಸ್ ಹಾಕೋದ್ರಿಂದ ನಾನು ಈ ಥರ ಬಾಕ್ಸಲ್ಲಿ ಮಸಾಲೆ ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ಕಲರ್ಸನ್ನು ಹಾಕಿಟ್ಟಿದ್ದೀನಿ. ನಾನು ಹಾಕಿಟ್ಟಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಥರದ ವಿಚಾರಗಳಲ್ಲಿ ನನ್ನ ಮಗಳಿಗೆ ತುಂಬ ಇಂಟ್ರೆಸ್ಟು. ಅದಕ್ಕೆ ಎಲ್ಲನೂ ಕಲರೆಲ್ಲ ನೀಟಾಗಿ ಫಿಲ್ ಮಾಡಿ ಇಟ್ಟಿದ್ದಾಳೆ. ಸುಮಾರು 15 ಕಲರ್ಸ್ ಈ ಥರ ಇದೆ ನನ್ನ ಹತ್ರ. ಆದರೆ ಒಂದೊಂದು ದಿನ ಒಂದೊಂದು ಥರ ಕಲರ್ಸನ್ನು ಯೂಸ್ ಮಾಡಿಕೊಂಡು ರಂಗೋಲಿಯನ್ನು ಬಿಡ್ತಾ ಇರ್ತೀನಿ. ಇನ್ನು ಬಾರ್ಡರೆಲ್ಲ ಹಾಕಿದ್ದಾಯಿತು. ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಬಿಡೋಣ ಅಂದ್ಬಿಟ್ಟು ಒಂದು ಸಿಂಪಲ್ಲಾಗಿ ಒಂದು ತಾವರೆ ಹೂವಿನ ಡಿಸೈನ್ ರಂಗೋಲಿ ಹಾಕ್ತಿದ್ದೀನಿ. ಏನಾಗುತ್ತೆ ಅಂದರೆ ಈ ರಂಗೋಲಿ ಬಿಡೋವಾಗ ಒಂದೊಂದು ಸಲ ತುಂಬ ಚೆನ್ನಾಗಿ ಬರುತ್ತೆ ರಂಗೋಲಿ. ಒಂದೊಂದು ಸಲ ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬರುತ್ತೆ. ಇನ್ನೊಂದು ಸಲ ಹೆಂಗೆ ಅಂದ್ಕೊಂಡಿರ್ತೀವೋ ಆ ಥರ ಬರೋದೇ ಇಲ್ಲ. ಅದಕ್ಕೆ ಜೀವನದಲ್ಲಿ ರಂಗೋಲಿ ಥರನೇ ಯಾವ ವಿಚಾರಗಳಲ್ಲೂ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ತುಂಬ ಇಟ್ಕೊಬಾರ್ದು. ಯಾವಾಗೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೊಂಡಾಗ ಅದರಿಂದ ತುಂಬ ಹರ್ಟ್ ಆಗುತ್ತೆ ವಿನಃ ಖುಷಿ ಅಂತೂ ಆಗೋದೇ ಇಲ್ಲ. ನಿಮ್ಮ ಲೈಫಲ್ಲೂ ಹೀಗೇನಾ ಫ್ರೆಂಡ್ಸ್? ಕೊನೆಯದಾಗಿ ರಂಗೋಲಿ ಎಲ್ಲ ಆಯಿತು. ಏನೂ ಇಲ್ಲ ಅಂದರೆ ಈ ಹೊಸ್ಲ ಹತ್ರ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೂವು ಇಟ್ಟು ಪೂಜೆ ಮಾಡೋದಿದೆಯಲ್ಲ ಇದಕ್ಕೆ ಮಿನಿಮಮ್ ಇಲ್ಲಾಂದರೆ ಒಂದು 1/2 ಅವರಿಂದ 3/4 ಅವರ್ ಆಗಿಬಿಡುತ್ತೆ. ಎಲ್ಲ ಆಗಿದ್ದಾದಮೇಲೆ ಒಂಥರ ಖುಷಿ ಆಗುತ್ತಲ್ವ, ಹಾಗಾಗಿ ಎಷ್ಟು ಟೈಮ್ ತೊಗೊಂಡ್ರೂ ಪರವಾಗಿಲ್ಲ ಅಂತ ಅನಿಸುತ್ತೆ. ಇನ್ನು ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ದೇವ್ರ ಮನೆಗೆ ಬಂದು ನಾನು ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ತಾ ಇದ್ದೀನಿ.
ಪ್ರತಿ ಸರಿ ನಾನು ಬತ್ತಿ ಎಲ್ಲ ಏನು ಚೇಂಜ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾವಾಗ ಕಳಶ ತೆಗಿತೀನೋ ಆವಾಗ ಮಾತ್ರ ನಾನು ಬತ್ತಿ ಚೇಂಜ್ ಮಾಡ್ತೀನಿ. ಕೆಲವೊಬ್ರು ಹೇಳ್ತಾರೆ ಬತ್ತಿ ಚೇಂಜ್ ಮಾಡಬೇಕು ಅಂತ. ನನಗೆ ಏನೂ ಆ ಥರ ಅನ್ನಿಸ್ಲಿಲ್ಲ. ಯಾವಾಗ ನನಗೆ ಖಾಲಿ ಆಗುತ್ತೋ ಅಥವಾ ಯಾವಾಗ ಚೇಂಜ್ ಮಾಡಬೇಕು ಅನಿಸುತ್ತೋ ನಾನು ಆವಾಗ ಮಾತ್ರನೇ ಚೇಂಜ್ ಮಾಡ್ತೀನಿ. ಇನ್ನು ದೀಪದ ಎಣ್ಣೆ ಹಾಕ್ಬಿಟ್ಟು ದೀಪ ಎಲ್ಲ ಹಚ್ತಿದ್ದೀನಿ. ದೀಪ ಎಲ್ಲ ಹಚ್ಚಿದಾದ್ಮೇಲೆ ಊದುಬತ್ತಿಯಿಂದ ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಇನ್ನು ರಾಯರಿಗೆ ಪ್ರಸಾದ ಅಂತ ಸಕ್ಕರೆ ಮತ್ತು ಕಡಲೆ ಬೀಜವನ್ನು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಇದಿಷ್ಟು ಫ್ರೆಂಡ್ಸ್ ನನ್ನ ಶುಕ್ರವಾರದ ಪೂಜೆಯ ಲಾಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ಒಂದು 5 ನಿಮಿಷ ದೇವರ ಮನೆ ಮುಂದೆ ಕೂತ್ಕೊಂಡಾಗ ಅಥವಾ ದೇವ್ರ ಮುಂದೆ ಕೂತ್ಕೊಂಡಾಗ ಮನಸ್ಸಿಗೆ ಅಥವಾ ತುಂಬ ಬೇಜಾರಾದಾಗ ಏನೋ ಒಂದು ಥರ ಹೇಳೋದಕ್ಕೆ ಆಗೋದಿಲ್ಲ. ಆ ಥರ ಒಂದು ಖುಷಿ ಅಂತೂ ನನಗೆ ಆಗೇ ಆಗುತ್ತೆ. ನಾನು ನಿಮ್ಗೆ ವಿಡಿಯೋದಲ್ಲಿ ಮೊದಲೇ ಹೇಳಿದಾಗೆ ನಾನು ಪ್ರತಿನಿತ್ಯ ಪೂಜೆ ಮಾಡಲ್ಲ. ಹಾಗಂತ ಶುಕ್ರವಾರ ಕಂಪಲ್ಸರಿ ಪೂಜೆ ಮಾಡ್ತೀನಿ ಅಂತಲೂ ಅಲ್ಲ. ಮನಸ್ಸಿಗೆ ಯಾವಾಗ ನನಗೆ ಪೂಜೆ ಮಾಡಬೇಕು ಅನ್ನಿಸುತ್ತೋ ಅವಾಗ ಮಾತ್ರ ನಾನು ಪೂಜೆ ಮಾಡೋದು. ನಂತರನೇ ನೀವು ಅಂತಲ್ಲ, ನನಗೆ ಹೇಗಿರುತ್ತೋ ನಾನು ಹಾಗೆ ಹೇಳೋದು. ಏನೋ ತೋರ್ಪಡಿಕೆಗೆ ಆಡಂಬರಿಕೆಗೆ ಅಂತ ನಾನು ಯಾವುದನ್ನು ಹೇಳೋದಿಲ್ಲ. ಇದು ನನಗೆ ಮೊದಲಿಂದ ಬಂದಿರತಕ್ಕಂಥ ಒಂದು ಅಭ್ಯಾಸ ಅಂತಲೇ ಹೇಳಬಹುದು. ಫ್ರೆಂಡ್ಸ್, ನನ್ನ ಚಾನಲಲ್ಲಿ ಲಾಗ್ಸ್ ಆಗಿರ್ಬೋದು, ಡೈಲಿ ಲಾಗ್ಸ್ ಆಗಿರ್ಬೋದು ಮತ್ತು ಡೈಲಿ ರೊಟೀನ್ ಆಗಿರ್ಬೋದು, ಈ ಥರ ಒಂದು ವಿಡಿಯೋಗಳು ಸಾಕಷ್ಟು ಇನ್ಮೇಲೆ ಡೈಲಿ ಬರುತ್ತೆ. ಹಾಗಾಗಿ ನೀವು ಮಿಸ್ ಮಾಡದೆ ವಿಡಿಯೋವನ್ನು ಕೊನೆಯ ತನಕ ನೋಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಅದೇ ಥರದ ವಿಡಿಯೋಗಳನ್ನು ನಾನು ನಿಮಗೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ, ಮತ್ತು ನಮ್ಮ ಹಳ್ಳಿಯಲ್ಲಿ ನಡೆಯತಕ್ಕಂಥ ಕಾಮನ್ನಾಗಿ ಈ ತೋಟದ ಕೆಲಸಗಳೆಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆವಾಗ ನಿಮ್ಗೊಂದಷ್ಟು ಐಡಿಯಾಗಳು ಬರುತ್ತೆ. ಈಗ ಬೇಸಿಗೆ ಅಲ್ವಾ, ಇನ್ನು ಮಳೆಗಾಲ ಬಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣ ನೋಡೋದಕ್ಕೂ ತುಂಬ ಖುಷಿಯಾಗುತ್ತೆ. ದೀಪ ಎಲ್ಲ ಹಚ್ಚಿದಾಯಿತು. ಮತ್ತು ದೇವ್ರ ಮನೆ ಹೊಸ್ಲಿಗೆ ಎಲ್ಲನೂ ಪೂಜೆ ಎಲ್ಲ ಮುಗಿಸ್ಕೊಂಡೆ. ದೇವ್ರ ಮನೆ ಹೊಸ್ಲಿಗೆ ಮತ್ತು ಮೈಂಡೋರು ಇದೆಯಲ್ಲ ಹೊಸ್ಲು, ಆ ಹೊಸ್ಲಿಗೂ ಸಕ್ಕಸುರನು ದೀಪ ಎಲ್ಲ ಹಚ್ಚಿ ದೀಪ ಎಲ್ಲ ತೊಗೊಂಡೋಗಿ ಇಟ್ಟು ಆ ಪೂಜೆಯನ್ನು ಮುಗಿಸ್ಕೊಂಡೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವ ಇವಾಗ ದೇವ್ರ ಮನೆ. ನೈವೇದ್ಯಕ್ಕೆ ನಾನು ಆಗಲೇ ಹೇಳಿದ್ನಲ್ಲ, ನೈವೇದ್ಯಕ್ಕೆ ಇಟ್ಟಿದ್ದಾಯಿತು. ಇನ್ನು ಬಾಳೆಹಣ್ಣಾಗಿರ್ಬೋದು ಏನೂ ತಗೊಬಂದಿಲ್ಲ. ಇರೋದ್ರಲ್ಲೇ ಹೇಗೆ ಮನಸ್ಸಿಗೆ ಖುಷಿ ಅನಿಸುತ್ತೋ ಹಾಗೆ ಪೂಜೆ ಮಾಡ್ತಿರ್ತೀನಿ ನಾನು ಅಷ್ಟೇ. ಇನ್ನು ಫೈನಲ್ ಲುಕ್ಕು ಅಂದರೆ ಹೊಸ್ಲತ್ರ ಫೈನಲ್ ಲುಕ್ ಹೇಗಿದೆ ಅಂತ ನೀವು ನೋಡ್ತಿರ್ಬೋದು. ನಾನು ಆಗಲೇ ಹೇಳ್ದಂಗೆ ಹೂವು ಎಲ್ಲ ಇಟ್ಟು ದೀಪ ಎಲ್ಲ ಇಟ್ಟಿದ್ದು ಆದಮೇಲೆ ಊದುಬತ್ತಿಯನ್ನು ಹಚ್ಚಿ ಪೂಜೆಯನ್ನು ಮುಗಿಸ್ಕೊಂಡೆ. ಫ್ರೆಂಡ್ಸ್, ನನ್ನ ಚಾನಲಲ್ಲಿ ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ವಿಡಿಯೋ ಬರುತ್ತೆ. ಸೊ ಮಿಸ್ ಮಾಡಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಲ್ ಅಂತ ಆಪ್ಷನನ್ನು ಕೊಟ್ಟರೆ ನನ್ನ ಎಲ್ಲ ಒಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ, ಆಯಿತಾ. ಫೈನಲ್ಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಹೇಗಿರುತ್ತೆ ಅನ್ನೋದನ್ನ ನಿಮಗೆ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ, ನೋಡಬಹುದು. ಇವಾಗ ಹೊಸ್ಲಿಗೆ ಪೂಜೆಯನ್ನು ಮಾಡ್ಕೊತಿದ್ದೀನಿ. ಮತ್ತು ನಮ್ಮ ಮನೆ ದೇವರಾದ್ರ ಚಂದ್ರಚೂಡೇಶ್ವರ, ನಾನು ಬಾಗಿಲ ಮೇಲೆ ಸೂರ್ಯವನ್ನು ಇಡಿಸಿದ್ದೀನಿ. ಯಾಕೆ ಅಂದರೆ ಪೂರ್ವದ ದಿಕ್ಕಿಗೆ ಸೂರ್ಯವನ್ನು ಇಡೋದ್ರಿಂದ ತುಂಬ ಒಂದು ಪಾಸಿಟಿವ್ ಮನೆಗೆ ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಕಂಚಿನದ್ದು ಒಂದು ಸೂರ್ಯದ ಒಂದು ವಿಗ್ರಹ ಇದೆ ನಮ್ಮ ಮನೆಯಲ್ಲಿ, ಅದನ್ನು ನಾನು ಅಲ್ಲಿ ಇಟ್ಟಿದ್ದೀನಿ. ಎಂಟ್ರೆನ್ಸ್ಗೆ ಬಂದಿದ್ದ ತಕ್ಷಣ ಸೂರ್ಯನ ನೋಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಹಾಗಾಗಿ ನಾನು ಅಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಇನ್ನು ಹೊಸ್ಲಿಗೆ ನಮಸ್ಕಾರ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಮಾಮೂಲಿ ನಾರ್ಮಲ್ ಕೆಲಸ ಏನಿರುತ್ತಲ್ಲ ಆ ಕೆಲಸವನ್ನೆಲ್ಲವನ್ನು ಮಾಡಿಕೊಂಡೆ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್. ಖುಷಿಯಾಗಿರಿ, ಆರಾಮಾಗಿರಿ. ಜೀವನ ಅನ್ನೋದೇ ಕ್ಷಣಿಕ. ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತು ಎಲ್ಲರನ್ನ ಖುಷಿಯಾಗಿರಲಿ ಅಂತ ಆ ದೇವರನ್ನು ಬೇಡ್ಕೊತ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ಗುರುವಾರ ನಾನು ಹೇಗೆ ಪೂಜೆ ಮಾಡ್ಕೊತೀನಿ ಮತ್ತು ರಾಯರ ಹತ್ರ ಹೇಗೆಲ್ಲ ಕೇಳ್ಕೊತೀನಿ ಅನ್ನೋದು ಮುಂದಿನ ವ್ಲಾಗ್ಸ್ಗಳಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಮತ್ತು ನನ್ನ ಜೀವನದಲ್ಲಿ ರಾಯರಿಂದ ನಡೆದ ಪವಾಡಗಳನ್ನು ಮತ್ತು ಯಾವ ಕಷ್ಟದಲ್ಲಿ ಹೇಗೆಲ್ಲ ಕಾಪಾಡಿದ್ರು ಅನ್ನೋದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್, ಟೇಕ್ ಕೇರ್.